ನಮಸ್ತೆ ಗೆಳೆಯರೆ, ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬೀನ್ಸ್ ಬೆಳೆ ಬಗ್ಗೆ ಮಾಹಿತಿ ಇದೆ. ಬೀನ್ಸ್ ಬೆಳೆಗೆ ಈಗ 1 ತಿಂಗಳು 8 ದಿನ ಆಗಿದೆ. ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಹಿಂದೆ ಟೊಮೊಟೊ ಬೆಳೆದಿರುವಂಥ ಅದೇ ಬೆಡ್ಡಲ್ಲಿ ಈಗ ಬೀನ್ಸ್ ಮಾಡಿದ್ದಾರೆ. ಇದರಿಂದ ಎಷ್ಟು ಕಾಸು ಉಳಿತಾಯ ಆಗಿದೆ ಅವ್ರಿಗೆ, ಮತ್ತು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತೆಲ್ಲ ಈ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ಇನ್ನು ಸಾಲಿಂದ ಸಾಲಿಗೆ ಅಂತರ ನೋಡೋದಾದರೆ 5 ಅಡಿ ಇದೆ, 5-5.5 ಅಡಿ ಇದೆ. ಸಸಿಯಿಂದ ಸಸಿಗೆ 1 ಅಡಿ ಜಿಗ್ಜಾಗ್ ಫಾರ್ಮೆಟಲ್ಲಿ ಡಬಲ್ ಲೈನು ನಾಟಿ ಮಾಡಿರ್ತಾರೆ. ಸೊ ಇನ್ನಷ್ಟು ಮಾಹಿತಿ ಬಂದು ಫಾರ್ಮರ್ ಕಡೆಯಿಂದ ನಾವು ತಗೊಳ್ಳೋಣ. ಈಗ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡದೆ ನೋಡಿ ತಿಳ್ಕೊಳ್ಳಿ. ಒಂದು 15,000 ಖರ್ಚು ಬಂದಿದೆ ಸರ್. ಇಲ್ಲಿವರೆಗೂ ಟೈನು ಲೇಬರ್ಸ್ ಎಲ್ಲ, ಲೇಬರ್ಸ್ ಯಾರಿಲ್ಲ ಸರ್. ನಾನು ನಮ್ಮ ಮಿಸಸ್ ಸೀಸನಲ್ಲಿ ಬೀನ್ಸ್ ಬೆಳೆಗಳಿಗೆ ಕಾಡುವಂಥ ಪ್ರಾಬ್ಲಮ್ಮು ಏನಿರ್ಬೋದು? ನೀವೊಂದು ಅಂದಾಜು. ಈ ಕಾಪಿ ರೋಗ ಅಂತ ಚುಕ್ಕೆ ಎಲೆ ಮೇಲೆ ಚುಕ್ಕೆ ಬೀಜ ನಾಟಿ ಮಾಡಿದ್ದೀರಾ? ಬೀಜನೇ ನಾಟಿ ಮಾಡ್ತೀವಿ. ಯಾಕೆ ಇದರಿಂದ? ಯಾಕಂದ್ರೆ ಅದು 1,000 ಇದೆ ವಜ್ರ, 1,100 1,200. ಇದು ಬಂದು ಮರಳಿಡ ಬಂದು 1,900 ಐತೆ. ಆದ್ರಿಂದ ನಾವು 500 ರೂಪಾಯಿ ನೀರು ಕೊಡ್ತಾ ಇದ್ರಿ, ಬಂದಿಲ್ಲ ಬೀಜ ಅಂತ. ನೀರು ನಾಟಿ ಮಾಡ್ಬಿಟ್ಟು ಕೊಡ್ತಾನೆ ಇದ್ರೆ ಏನಾಗುತ್ತೆ, ಬೀಜ ಎಲ್ಲ ಕುಲ್ಲೋಗ್ಬಿಡ್ತದೆ. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ನಿಮಗೋಸ್ಕರ ಬಂದು ನೋಡಿ, ಈಗ ಇನ್ನೇನು ಕತ್ಲಾಗ್ತಾ ಇದೆ. ಸೊ ಬನ್ನಿ ವಿಡಿಯೋಗೆ ಹೋಗೋಣ, ಲೇಟ್ ಮಾಡೋದು ಬೇಡ, ಕತ್ಲಾಗುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರು ಏನಂತಾರೆ, ವ್ಯವಸಾಯದಲ್ಲಿ ಬಂದು ಕಾಸನ್ನ ಉಳಿತಾಯ ಹೆಂಗೆ ದುಡ್ಡನ್ನ ಉಳಿತಾಯ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಸೊ ಅಂಥ ಇದಕ್ಕೋಸ್ಕರನೇ ನಾನು ಹೇಳೋದು, ಒಂದೇ ಬೆಡ್ನಲ್ಲಿ ಸುಮಾರು ಬೆಳೆಗಳನ್ನ ಮಾಡಬೇಕು ಅಂತ. ಆ ಥರ ಮಾಡೋದ್ರಲ್ಲಿ ನಿಮಗೆ ತುಂಬಾ ದುಡ್ಡು ಸೇವ್ ಆಗುತ್ತೆ. ಲ್ಯಾಂಡ್ ಪ್ರಿಪ್ರೇಷನಿಂದ ಹಿಡಿದು ಪ್ರತಿಯೊಂದನ್ನು ಅಷ್ಟೇ. ಸೊ ಇದನ್ನ ಎಲ್ಲ ಯಾವ ರೀತಿ ಇದು ಮಾಡಿದ್ದಾರೆ, ಮತ್ತು ಈಗ ನಾವು ಬಂದಿರುವಂಥ ಬೀನ್ಸ್ ಬೆಳೆ ಯಾವ ತಳಿ ಮತ್ತು ಎಷ್ಟು ದಿನ ಆಗಿದೆ, ಇದನ್ನೆಲ್ಲ ಒಟ್ಟಾರೆ ಮಾಹಿತಿ ರೈತರ ಹತ್ರ ಮಾತಾಡೋಣ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡಿಬಿಡಿ, ಪೂರ್ತಿ ನೋಡಿ. ಅಣ್ಣ ನಮಸ್ಕಾರ. ಅಣ್ಣ ನಿಮ್ಮ ಹೆಸರು ಮತ್ತು ನಮ್ಮ ಊರು? ನಮ್ಮ ಹೆಸರು ಮಂಜುನಾಥ್ ಅಂತ, ನಮ್ಮದು ದಿನೇರ್ ಆರೋಳ್ಳೆ ಅಂತ, ಮಾಲೂರು ತಾಲೂಕು. ಎಷ್ಟು ವರ್ಷಗಳಿಂದ ನೀವು ವ್ಯವಸಾಯಕ್ಕೆ? ನಾವು ಒಂದು 30-35 ವರ್ಷದಿಂದ ಮಾಡ್ತಾನೆ ಇದ್ದೀವಿ. 30-35 ವರ್ಷದಿಂದ ಮಾಡ್ತಾನೆ ಇದ್ದೀರಾ? ಅಣ್ಣ, ಈಗ ಇದರಲ್ಲಿ ಬಂದು ಇಂದಿನ ಬೆಳೆ ಇವಾಗ ಎಷ್ಟನೇ ಬೆಳೆ ಇದು? ಇದು 2ನೇ ಬೆಳೆ. ಒಂದೇ ಬೆಡ್ಡಲ್ಲಿ 2ನೇ ಬೆಳೆ. ಇದಕ್ಕೆ ಮುಂಚಿತವಾಗಿ ನೀವು ಹಾಕಿರುವಂತ ಬೆಳೆ ಯಾವುದು? ಇದಕ್ಕೆ ಮುಂಚೆ ಹಾಕಿದ್ದು ಟೊಮೊಟೊ ಹಾಕಿದ್ವಿ. ಟೊಮೊಟೊ ಹಾಕಿದ್ರಿ? ಯಾವ್ದು ಹಾಕಿದ್ರಿ ಸರ್? ಜೈಹೋ ಹಾಕಿದ್ವಿ. ಜೈಹೋ ಚೆನ್ನಾಗಿ ಆಯ್ತು. ಪ್ರೈಸ್ ಏನಾದ್ರು ಸಿಗ್ತಾ ಇಲ್ವಾ? ಇಲ್ಲ, ಸ್ವಲ್ಪ ಡೌನ್, 200-250 ರೇಂಜ್ ಸಿಗ್ತದೆ. ಖಂಡಿತ ನಿಮ್ಗೆ ಅಷ್ಟು ಸಿಕ್ಕಿದ್ರೆ ಇಳುವರಿ ಬಂದಿದ್ರೆ ಲಾಸ್ ಆಗಿರೋದು? ಲಾಸ್ ಏನಾಗಿಲ್ಲ, ಇಳುವರಿ ಬಂತು, ಹೆಚ್ಚು ಲಾಭ ಬಂದಿಲ್ಲ ಅಷ್ಟೇ. ಓಕೆ, ಒಂದು ಹೇಳ್ಕೊಳ್ಳೋ ಮಟ್ಟಕ್ಕಿಲ್ಲ ಲಾಭ ಅಷ್ಟೇ. ಸ್ನೇಹಿತರೆ, ಗಮನಿಸೋದಾದ್ರೆ ಇಲ್ಲಿ ನೋಡಿ, ಫಸ್ಟ್ ಬೆಳೆಗೆ ಏನು ಮಾಡಿದ್ದಾರೆ, ಈಗ ಪೇಪರ್ನ ಹಾಕಿ ನಾಟಿ ಮಾಡಿದರು ಟೊಮೊಟೊ. ಅದಾದಮೇಲೆ ಏನು ಮಾಡಿದ್ದಾರೆ, ಪೇಪರ್ನ ತೆಗೆದು ಸೆಂಟ್ರಲ್ಲಿ ಹರಿದು ಬಿಟ್ಟು ಅದಾದ ನಂತರ ಬೀನ್ಸ್ನ ನಾಟಿ ಮಾಡಿದ್ದಾರೆ. ಅಣ್ಣ, ಇನ್ನು ಬೀನ್ಸ್ ವಿಚಾರಕ್ಕೆ ಬಂದಾಗ ತಳಿಗಳು ಪ್ರಮುಖ ಪಾತ್ರ ವಹಿಸ್ತದೆ. ತಳಿಗಳಲ್ಲಿ ಬಂದು ನಾನು ನಾರ್ಮಲ್ ಆಗಿ ಈಸ್ಟ್ ಪಾಯಿಂಟ್ ಅವ್ರದ್ದು ವಜ್ರ ಮತ್ತು ಸೆಮ್ನಿಸ್ ಮರ್ಲಿಡ ಇದೆಲ್ಲ ಕೇಳ್ಪಟ್ಟಿದ್ದೀನಿ. ವಿಭಿನ್ನವಾಗಿ ನೀವು ಲೂಸ್ ಬೀಜ ನಾಟಿ ನಾಟಿ ಮಾಡ್ತೀವಿ. ಯಾಕೆ ಇದರಿಂದ? ಅದು 1,000 ಇದೆ ವಜ್ರ, 1,100 1,200. ಇದು ಬಂದು ಮರಳಿಡ ಬಂದು 1,900 ಐತೆ. ಆದ್ರಿಂದ ನಾವು 500 ರೂಪಾಯಿ ಬೀಜ ಇದೆ. ಅದು 1 kg ಹಾಕೋದು ಹತ್ರ, ಇದು 2 kg ಹಾಕ್ತಿವಿ. ಅಲ್ಲಿಗೂ ಅಷ್ಟು ದುಡ್ಡು ಆಗೋದಿಲ್ಲ. ಆದ್ರಿಂದ ನಾವು ಇದು ಅಷ್ಟೇ ಬಿಡ್ತದೆ, ಅದಕ್ಕೆ ನಾವು ಲೂಸ್ ಬೀಜನೇ ಆಯ್ಕೆ ಮಾಡ್ಕೊತೀವಿ. ಈಗ 1 kg ಬೆಲೆ ಎಷ್ಟು ಹೇಳಿದ್ವಿ? ಇದು 500 ರೂಪಾಯಿ. 500 ರೂಪಾಯಿಗೆ 1 kg. ನೋಡಿದ್ರಲ್ಲ ಸ್ನೇಹಿತರೆ, ಕಂಪ್ನಿ ಬ್ರ್ಯಾಂಡ್ ಸೀಡ್ಗೆ ಹೋದಾಗ ಏನಾಗುತ್ತೆ, ನಿಮಗೆ ಪ್ರೈಸ್ ಅನ್ನೋದು ಹೈಕ್ ಇರ್ತದೆ. ಸೊ ಲೋ ಪ್ರೈಸಲ್ಲಿ ಒಂದು ಸ್ವಲ್ಪ ಗಿಡನೂ ಚೆನ್ನಾಗಾಗುತ್ತೆ ಅಂತ ಸರ್ ಹೇಳ್ತಿದ್ದಾರೆ. ಸೊ ಅದ್ರ ಪ್ರಕಾರ ನಾನು ಇಬ್ಬರು ಅವ್ನ ಕಂಪ್ನಿ ಬೀಜ ಹಾಕಿದ್ದ, ಅವ್ನು 1,100 ಕೊಟ್ಟು ತಗೊಬಂದ, ನಾನು 500 ರೂಪಾಯಿ ಕೊಟ್ಟು ಬಂದೆ. ಅವನಕ್ಕಿಂತ 5 ರೂಪಾಯಿ 3 ರೂಪಾಯಿ ಜಾಸ್ತಿನೇ ಹೋಗ್ತಾ ಇತ್ತು ನಮ್ಮ ಮಾಲೂರು ಮಾರ್ಕೆಟಲ್ಲಿ. ಓಕೆ, ಖಂಡಿತ. ಅಣ್ಣ, ಈಗ ಈ ಬೆಳೆಗೆ ಎಷ್ಟು ದಿನ ಆಗಿದೆ? ಇದು 1 ತಿಂಗಳ ಮೇಲೆ 8 ದಿವಸ ಆಗಿದೆ. ತಿಂಗಳ ಮೇಲೆ 8 ದಿವಸ. ಖಂಡಿತ ತುಂಬಾನೇ ಹೆಲ್ತಿಯಾಗಿ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ರೀತಿಯಾದ ರೋಗ ಏನೂ ಇಲ್ಲ. ಅಣ್ಣ, ಮುಖ್ಯವಾಗಿ ಬಂದು ಕೋಲ್ಡ್ ಸೀಸನಲ್ಲಿ ಬೀನ್ಸ್ ಬೆಳೆಗಳಿಗೆ ಕಾಡುವಂಥ ಪ್ರಾಬ್ಲಮ್ಮು ಏನಿರ್ಬೋದು? ನೀವೊಂದು ಅಂದಾಜು. ಈ ಕಾಪಿ ರೋಗ ಅಂತ ಚುಕ್ಕೆ ಎಲೆ ಮೇಲೆ ಚುಕ್ಕೆ ಬರ್ತದೆ, ಕಾಪಿ ರೋಗ ಅಂತ ಅದು ಜಾಸ್ತಿ ಕಾಡ್ತದೆ. ಸ್ನೇಹಿತರೆ, ಇದನ್ನು ಗಮನಿಸಿ, ಕಾಫಿ ರಸ್ಟ್ ಅಂತಾರೆ ಇಂಗ್ಲೀಷಲ್ಲಿ. ನಾವು ಸಾಮಾನ್ಯ ಭಾಷೆಯಲ್ಲಿ, ಆಡೋ ಭಾಷೆಯಲ್ಲಿ ಇದೇನಂದು ಕಾಫಿ ರೋಗ ಅಂತ ಕರಿತೀರಿ. ಇದು ಕಾಫಿ ರೋಗ ಏನಕ್ಕಪ್ಪ ಅಂತ ಕರಿತೀರ ಅಂತ ಹೇಳಿದ್ರೆ, ಇದು ಕಾಫಿ ಕಲರಲ್ಲೇ ಬರ್ತದೆ, ಅದರಿಂದ. ಸೊ ಇದು ಒಂದು ರಸ್ಟು, ಇದೊಂದು ಮತ್ತೆ ಹಳದಿ ಬಣ್ಣದ ಎಲೆಗಳು ಬರುತ್ತೆ, ರಂಗೋಲಿ ಬರ್ತದೆ. ಮತ್ತೆ ರಂಗೋಲಿ. ಅಣ್ಣ, ನಾನು ಗಮನಿಸಿದ್ರಲ್ಲಿ ಇದರಲ್ಲಿ ರಂಗೋಲಿ ಅನ್ನೋದು ಏನಿಲ್ಲ. ರಂಗೋಲಿನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಬಳಕೆ ಮಾಡುವಂಥ ಕೆಮಿಕಲ್ ಏನಾದರೂ ಗೊತ್ತಾ ನಿಮಗೆ? ಓಕೆ ಸ್ನೇಹಿತರೆ, ಬಾಟ್ಲು
ಸಾಮಾನ್ಯವಾಗಿ ಇನ್ನು ರಂಗೋಲಿ ವಿಚಾರಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾವೆಲ್ಲ ಯೂಸ್ ಮಾಡೋದು ರಾಮ್ಯಾಕ್ ಯೂಸ್ ಮಾಡ್ತೀರಿ. ರಾಮ್ಯಾಕು ಅಥವಾ ಅಬಾಸಿನ್ ಏನಿದೆ ಇಂಥದನ್ನು ಬೇಸಿಕ್ ಸ್ಟೇಜಲ್ಲಿ ಕಡಿಮೆ ಇರೋವಾಗ ಅದನ್ನು ಬಳಕೆ ಮಾಡಿಕೊಂಡ್ರೆ ಹತೋಟಿಯಲ್ಲಿ ಇರ್ತದೆ. ಮೈಟ್ಸು ಎಲ್ಲನೂ ಹೋಗುತ್ತೆ ಅದರಲ್ಲಿ. ಅದನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಲೀಫ್ ಮೈನರ್ಗೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀವು ನಾರ್ಮಲ್ ಆಗಿ ಇದು ಮಾಡ್ಕೋಬೋದು, ಕಾರ್ಟಾಪ್ ಹೈಡ್ರೋಕ್ಲೋರೈಡು. ಸೊ ಇದರಲ್ಲಿ ಕಂಟ್ರೋಲ್ ಇರ್ತದೆ. ಸಾರು ಬಂದು ಬಾಟ್ಲು ಹೆಸರುಗಳು ಗೊತ್ತಿಲ್ಲ ಅಂದ್ರೆ ಅಲ್ಲಿದೆ ಅಂತ ಸರ್. ಓಕೆ, ಈಗ ಕಾಫಿ ರಷ್ಟು, ಈ ಕಾಫಿ ರಸ್ಟ್ಗೆ ಅದ್ರದ್ದೇನಾದ್ರು ಅದು ಅಲ್ಲೇನೋ ಇದೆ ಸ್ನೇಹಿತರೆ. ಇನ್ನು ಕಾಫಿ ರಸ್ಟ್ ವಿಚಾರಕ್ಕೆ ಬಂದಾಗ ನನ್ನ ತೋಟದಲ್ಲಿ ಇದ್ದಿದ್ರೆ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಅದಕ್ಕೆ ನಾನು ಇಲ್ಲೇ ಕೊಡ್ತಾ ಇದ್ದೀನಿ. ಫಾರ್ಮರ್ ಬಂದು ಅಲ್ಲಿ ನೋಡ್ಬೇಕಂತ ಹೇಳ್ತಿದ್ದಾರೆ. ಸೊ ಕಾಫಿ ರಸ್ಟ್ಗೆ ನಾರ್ಮಲ್ ಆಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಕಾಂಟಾಪ್ ಪ್ಲಸ್ ಅಂತ ಬರುತ್ತೆ, ಅದನ್ನು ಹೊರತುಪಡಿಸಿ ಇನ್ನು ಔತರ್ ಅಂತ ಬರುತ್ತೆ. ಸೊ ಇಂಥದ್ದು ಯಾವುದಾದ್ರೂ ಒಂದು ಸಿಂಪಲ್ ಕೆಮಿಕಲ್ಸ್ನ ಯೂಸ್ ಮಾಡಿಕೊಂಡ್ರೆ ಖಂಡಿತ ಹತೋಟಿಯಲ್ಲಿರುತ್ತೆ ಸ್ನೇಹಿತರೆ. ಇನ್ನೊಂದೇನೆಂದರೆ ಕೆಮಿಕಲ್ನ ಬಳಕೆ ಮಾಡುವಾಗ ದಯವಿಟ್ಟು ಅದನ್ನು ರೆಕಮೆಂಡೇಶನ್ ಎಷ್ಟಿದೆ ಅಷ್ಟು ಮಾತ್ರ ಬಳಕೆ ಮಾಡೋದು ಉತ್ತಮ. ಇದು ನನ್ನ ಕಡೆಯಿಂದ ಒಂದು ಪರ್ಸ್ನಲ್ ಇದು ಅಂದ್ಕೊಳ್ಳಿ, ಸಜೆಷನ್ ಅಂದ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಇನ್ನು ಏನಂತ ಹೇಳಿದ್ರೆ ಯೆಲ್ಲೋ ಕಲರ್ ಬರ್ತದೆ. ಯೆಲ್ಲೋ ಕಲರ್ ವಿಚಾರಕ್ಕೆ ಬಂದಾಗ ನಿಮ್ಗೆ ಏನಾಗುತ್ತೆ, ನಾರ್ಮಲ್ ಆಗಿ ಒಂದು ಫಂಗಿಸೈಡ್ ಕೊಡಬೇಕಾಗುತ್ತೆ. ರೆಡಮಿಲ್ ಗೋಲ್ಡು ಅಥವಾ ನೀವು ಸಾಪ್ ಯೂಸ್ ಮಾಡ್ಕೊಬೋದು, ಇದರಲ್ಲೇ ಕಂಟ್ರೋಲಲ್ಲಿ ಇರ್ತದೆ. ಸರಿ ಅಣ್ಣ, ಇಷ್ಟೆಲ್ಲ ಇದಾಯಿತು. ಬೀಜ ನಾಟಿ ಮಾಡಿದಾಗ ಬೀಜನ ಮಳಿಸೋದಕ್ಕೆ ಜಾಸ್ತಿ ಕಷ್ಟಪಡ್ತಾರೆ ಜನ. ಹೌದು, ನೀವು ಮಳಿಸೋದು ಯಾವ ರೀತಿ ಮಳಿಸ್ತೀವಿ? ನಾವು ಬೆಡ್ ಎಲ್ಲದನ್ನ ಚೆನ್ನಾಗಿ ನೆನ್ಸ್ಬಿಡ್ತೀವಿ ಸರ್. ಫಸ್ಟೇ ನೆನ್ಸ್ಬಿಡ್ತೀವಿ. ಆಮೇಲೆ ಗುದ್ಲೆಯಲ್ಲಿ ಗೀಚ್ಬಿಟ್ಟು ಹಾಕ್ಬಿಡ್ತೀವಿ. ಹಾಕಿದ್ಮೇಲೆ ಒಂದು 4 days ನೀರೇ ಬಿಡೋದಿಲ್ಲ. 4 days ನೀರೇ ಬಿಡೋದಿಲ್ಲ. ಈಗ ಜನರಿಗೆ ಅರ್ಥ ಮಾಡ್ಕೊಳ್ಳಿ. ನೀವು ಸುಮಾರು ಜನ ಹೇಳ್ತೀರ ನಾವು ನಾಟಿ ಮಾಡಿಟ್ಟು ಚೆನ್ನಾಗಿ ನೀರು ಕೊಡ್ತಾ ಇದ್ರಿ ಬಂದಿಲ್ಲ ಬೀಜ ಅಂತ. ನೀರು ನಾಟಿ ಮಾಡ್ಬಿಟ್ಟು ಕೊಡ್ತಾನೆ ಇದ್ರೆ ಏನಾಗುತ್ತೆ, ಬೀಜ ಎಲ್ಲ ಕುಲ್ಲೋಗ್ಬಿಡ್ತದೆ. ಅದು ಮೊಳಕೆ ಸ್ಟೇಜ್ ಬರ್ತಾ ಇರ್ತದೆ ಸರ್, ಊದ್ತಾ ಇರ್ತದೆ ಬೀಜ. ಅದ್ರಲ್ಲಿ ನೀರ್ ಹೋಗಿ ಸೇರ್ಕೊಂತಂದ್ರೆ ಅದೆಲ್ಲ ಕುಲ್ಲೋಗ್ಬಿಡ್ತದೆ. ಗಮನಿಸಿದ್ರಲ್ಲ, ಬೀಜ ಮೊಳಸೋದಕ್ಕೆ ಡೌಟ್ ಪಡೋರಿಗೆಲ್ಲ ಇದೊಂದು ಸಲಹೆ. ಫಸ್ಟು ನೆಲನ ಚೆನ್ನಾಗಿ ನೆನೆಸ್ಬಿಡಿ, ಹದವಾಗಿ ನೆನೆಸ್ಬಿಟ್ಟು ನಂತರ ನಾಟಿ ಮಾಡಬೇಡಿ ಬೀಜನ ನಾಟಿ ಮಾಡಿದ್ಮೇಲೆ 5 ದಿನ ಅಥವಾ 4 ದಿನ ನೀರೇ ಕೊಡಬೇಡಿ. ಅರ್ಧ ಬೀಜ ನಮಗೆ ಮೊಳಕೆ ಹೊಡೆದು ಹೊರಗಡೆ ಕಾಣಿಸಿದ ಮೇಲೆ ಪ್ರತಿದಿನ 10 ನಿಮಿಷ 15 ನಿಮಿಷ 20 ನಿಮಿಷ ಈ ರೀತಿ ರೈಸ್ ಮಾಡ್ಕೊತಾ ಹೋದ್ರೆ ಬೀಜ ಅನ್ನೋದು ಜರ್ಮಿನೇಷನ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಬೀಜ ಹೋಗೋದಿಲ್ಲ. ಅಣ್ಣ ಇನ್ನೊಂದು, ಈಗ ಗಿಡ ಏನೋ ಹುಟ್ಟುತ್ತದೆ, ಹುಟ್ಟಿದಾದ್ಮೇಲೆ ಒಂದು 12 ದಿನ 15 ದಿನ ಟೈಮಲ್ಲಿ ಗಿಡ ಸಾಯ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನೀವು ನಾರ್ಮಲ್ ಆಗಿ ಹೇಳಿದ್ರಲ್ಲ, ನಮ್ಮದು ಏನು ಸರ್, ಅದೇ ರೆಡಮಿಲ್ ಗೋಲ್ಡ್ ಮತ್ತೆ ಕ್ಲೋರಾ ಆಕ್ಟ್ರಾ ಅದು ಸ್ವಲ್ಪ ಬಿಡ್ತೀವಿ, ಡ್ರೆಂಚಿಂಗ್ ಮಾಡಿಬಿಡ್ತೀವಿ ಅಷ್ಟೇ. ಆಮೇಲೆ ಏನು ಅದು ಸಾಯೋದು ಏನಿಲ್ಲ, ನಾವೇನು ಮಾಡಿಲ್ಲ ನಮ್ಮದ್ರಲ್ಲಿ ಕರೆಕ್ಟ್ ಆಗಿ. ಇದರಲ್ಲಿ ಏನು ಗಿಡ ಹೋಗಿಲ್ಲ. ನೀವು ನೀರಾವರಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಯಥೇಚ್ಛವಾಗಿ ನೀರು ಬಿಟ್ಟಿಲ್ಲ, ಕಾಂಡ ಕೊಳೆ ರೋಗ ಬರ್ತದೆ. ಇದನ್ನ ಈಗ ಇಷ್ಟೆಲ್ಲ ಒಂದು ಇದಾಗಿದೆ. ಈಗ ಬಂದು ಈ ಟೈನು ಈ ರೀತಿಯಲ್ಲಿ ಹಾಕ್ಲೇಬೇಕಲ್ವಾ ಈ ಬೆಳೆಗೆ? ಹಾಕ್ಲೇಬೇಕು. ಇದನ್ನೇನಂತ ಕರೀತಾರೆ? ಇದು ನಮ್ಮ ಭಾಷೆಯಲ್ಲಿ ಟ್ಯೂಬ್ ಟೈನ್. ಇದ್ರ ಬೆಲೆ ಎಷ್ಟಿದೆಯಲ್ಲ ಸರ್? ಇದು 92 ರೂಪಾಯಿ ಇದೆ. ಮೊದಲೆಲ್ಲ 70-60 ಸಿಗ್ತಾ ಇತ್ತು. ಈಗೆಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. 92 ಆಯ್ತು ಸರ್ 1 kg. 1 kg 92 ರೂಪಾಯಿ. 1 kg. ಈಗ ನಾರ್ಮಲ್ ಆಗಿ ಇಲ್ಲಿವರೆಗೂ ನೋಡೋದಾದ್ರೆ ಒಂದು 6.5 ಅಡಿ ಇದೆಯಾ? 6.5 ಅಡಿ ಆಲ್ರೆಡಿ ಇದೆ. ಮತ್ತೆ ಅಣ್ಣ, ಈಗ ಇಲ್ಲಿ ಚಪ್ಪರ ಟೈಪ್ ಮಾಡ್ತಾರಲ್ಲ, ಚಪ್ಪರ ಮಾಡ್ತೀವಿ. ಅದು ಅಂಬ ಮೇಲೆ ಹೋದಂಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಒಂದೊಂದು ಸ್ಟೆಪ್. ಈಗ ಫಸ್ಟ್ ಸ್ಟೆಪ್ ನೆಲದ ಮಟ್ಟದಿಂದ ಒಂದು 3.5 ಅಡಿ, ಆಮೇಲೆ ಒಂದು 3.5 ಅಡಿ, 2 ಸ್ಟೆಪ್ ಅಲ್ಲಿ ಸ್ಟೆಪ್ ಮಾಡಿದ್ವಿ. ಆಮೇಲೆ ಇದು ಅಡ್ಡ ಹೇಳ್ತೀವಿ. ಅಡ್ಡ ನೆಕ್ಸ್ಟ್ ಬಳ್ಳಿ ನೋಡಿ ಅಣ್ಣ, ಒಂದೊಂದು ಬಂದಿದೆ. ಇನ್ನು ನೋಡ್ಕೊಂಡು ಎಳಿತಾ ಇರ್ತೀವಿ. ಇನ್ನ ಇದನ್ನ ಹೊರತುಪಡಿಸಿ ಅಣ್ಣ, ಕಾಯಿ ಹೂವ ಬಂದು ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಅದನ್ನೆಲ್ಲ ಯಾವ ರೀತಿ ಕಂಟ್ರೋಲ್? ಔಷಧಿ, ಗೊಬ್ಬರ ಇದರಲ್ಲೇ ಕಂಟ್ರೋಲ್ ಮಾಡ್ಕೋತೀರಾ? ಮತ್ತೆ ಅಣ್ಣ, ಹುಳ ಬಂದು ಯಾವ ಟೈಮಲ್ಲಿ ನಿಮ್ಗೆ ಜಾಸ್ತಿ ಕಾಟ ಕೊಡುತ್ತೆ ಬೀನ್ಸ್ ಅಲ್ಲಿ? ಮಳೆಗಾಲದಲ್ಲಿ ಜಾಸ್ತಿ ಕಾಟ ಕೊಡ್ತದೆ. ಚಳಿಗಾಲದಲ್ಲಿ ಏನಷ್ಟು ಕಾಟ ಕೊಡುತ್ತೆ. ಇವಾಗ ಏನ್ ತೊಂದರೆ ಇಲ್ಲ. ಸಾಮಾನ್ಯವಾಗಿ ಇನ್ನ ಬೇಸಿಕ್ ಗಿಡ ಪುಟ್ಟದಾಗಿರೋವಾಗ ಬೇರೆ ಏನಾದ್ರು ಅಂದ್ರೆ ಸ್ಪ್ರೇಗಳು ಬಂದ್ರೆ ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡಬೇಕು? ನಾವು 1 ವಾರಕ್ಕೆ ಒಂದ್ಸರಿ ಸ್ಪ್ರೇ ಕೊಡ್ತೀವಿ. 1 ವಾರಕ್ಕೆ ಒಂದ್ಸಲಿ ಸ್ಪ್ರೇ ಕೊಡ್ತೀರಾ? ಈಗ ಕಳೆ ಎಲ್ಲ ಏನೋ ಇಲ್ದಿರ ಇಟ್ಕೊಂಡಿದ್ದೀರಾ, ಕಳೆನಾಶಕ ಏನಾದ್ರು ಸ್ಪ್ರೇ ಮಾಡ್ತೀರಾ? ಮಾಡಿದ್ವಿ. ಇವಾಗ ಫಸ್ಟೇ ಮಾಡಿದ್ವಿ. ನೆಲ ಇದು ನಾಟಿ ಎಲ್ಲಾನು ಕಳೆ ಔಷಧಿ ಎಲ್ಲ ಸ್ಪ್ರೇ ಮಾಡಿದ್ವಿ. ಔಷಧಿ ಎಲ್ಲ ಸ್ಪ್ರೇ ಮಾಡಿದೀರಾ? ಅಣ್ಣ, ಈಗ ಅಮೌಂಟ್ ವಿಚಾರಕ್ಕೆ ಬಂದಾಗ ನೀವು ಸಿಕ್ಕಾಪಟ್ಟೆ ಇದರಲ್ಲಿ ಕಾಸು ಉಳಿಸಿದೀರಾ, ಕರೆಕ್ಟಾ? ಬೆಡ್ ಪ್ರಿಪರೇಷನ್ ಇಲ್ಲ, ಉಳುಮೆ ಇಲ್ಲ, ಗೂಟ ಕಡ್ಡಿಗಳು ಹಾಕೋದಿಲ್ಲ, ಎಲ್ಲ ಹಿಂದಿನ ಬೆಳೆ ಇದೆ. ಈಗ ಒಟ್ಟಾರೆ ಇದು ಎಷ್ಟು ವಿಸ್ತೀರ್ಣ ಐತೆ, ಎಷ್ಟು ಖರ್ಚು? ಇದು 1 ಎಕರೆ ಮೇಲೆ ಇದೆ, 1.25 ಎಕರೆ ಇದೆ.
ಇದಕ್ಕೆಲ್ಲ ಸೇರಿ ಒಂದು 15,000 ಖರ್ಚು ಬಂದಿದೆ ಸರ್. ಇಲ್ಲಿವರೆಗೂ ಟ್ರೈನು ಲೇಬರ್ಸ್ ಎಲ್ಲ, ಲೇಬರ್ಸ್ ಯಾರಿಲ್ಲ ಸರ್, ನಾನು ನಮ್ಮ ಮಿಸ್ಸಸ್ ನೀವೇ ನಾವೇ ಮಾಡ್ಕೊಂಡ್ಬಿಡ್ತೀವಿ ಸಂಡೇ ಸಾಟರ್ಡೆ. ಇನ್ನ ಬೀಜ ಇದು ಇನ್ ಮಿಕ್ಕಿದ್ದೆಲ್ಲ ಸೇರಿ 15,000. 15,000 ಸ್ನೇಹಿತರೆ ಗಮನಿಸಿದ್ರಲ್ಲ, 1 ಎಕರೆ ಬೀನ್ಸ್ ನ ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಸರಿಸುಮಾರು ಈ ಮಟ್ಟಕ್ಕೆ ಏನಿಲ್ಲ ಅಂದ್ರೆ ಒಂದು 50,000 ರಿಂದ 60,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಸಾರ್ ಬಂದು ಇದನ್ನ ಯಾಕೆ ಬೆಡ್ನ ಹಾಳು ಮಾಡಬೇಕು, ಇದರಲ್ಲಿ ಯಾಕೆ ಉಳಿತಾಯ ಮಾಡಬಾರ್ದು ಅಂತ ಯೋಚನೆ ಮಾಡಿ ಈಗ ಮಾಡಿರೋದ್ರಿಂದ ಏನಾಗಿದೆ ನಿಮಗೆ ಬರೀ ಒಂದು 15,000ರಿಂದ ಒಂದು 20,000 ರೂಪಾಯಲ್ಲಿ ಈ 1 ತಿಂಗಳು ಬೆಳೆ ಆಗಿದೆ. ಅಣ್ಣ ಇನ್ನು ಎಷ್ಟು ದಿನಕ್ಕೆ ಈ ಬೆಳೆ ಬರ್ಬೋದು ಸರ್? ಇನ್ನೊಂದು 20 ದಿವಸಕ್ಕೆ ಫಸಲು ಕಿಡಬಾರ್ದು. 20 ದಿವಸಕ್ಕೆ 2 ತಿಂಗಳು ಕರೆಕ್ಟ್ ಆಗಿ ಕ್ರಾಪ್ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ನೇಹಿತರೆ ಗಮನಿಸಿದ್ರಲ್ವಾ, ನಾವು ಮೈನ್ ಏನಪ್ಪ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ಲಿ ಎಷ್ಟು ದುಡ್ಡು ಉಳಿತಾಯ ಮಾಡ್ತೀರೋ ಅಷ್ಟು ನಮಗೆ ಬೆನಿಫಿಟ್ ಆಗುತ್ತೆ, ಎಷ್ಟು ನಾವು ಎಕ್ಸೆಸಿವ್ ಆಗಿ ಖರ್ಚು ಮಾಡ್ತೀರೋ ಅಷ್ಟು ನಮಗೆ ಲಾಸ್ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಇಲ್ಲೇ ನೀವು ಗಮನಿಸಿದ್ರಲ್ವಾ ಇದೆ. ಸೊ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.